ಇವತ್ತು ಬೆಳಗಿನ ಜಾವ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಲಾಕಪ್ ಡೆತ್ ಆಗಿದೆ. ಕೇಸಿಂದು ಸಾರಾಂಶ ಏನೆಂದರೆ, ನಿನ್ನೆ ಸಂಜೆ ಸುಮಾರು 7:45 ಗಂಟೆಗೆ ಚೆರ್ಕಾಡಿ ಎಂದ ಒಂದು ಗ್ರಾಮದಿಂದ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಒಂದು ದೂರವಾಣಿಯಿಂದ ಕರೆ ಬರ್ತಾ ಇದೆ. ಅವರು ಕರೆಯಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಥರ ಚೆರ್ಕಾಡಿ ಎಂದು ಗ್ರಾಮದಲ್ಲಿ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಬಂದು ಒಂದು ಮಹಿಳೆಯರಿಗೆ ಮತ್ತು ಅವರ ಮಕ್ಕಳಿಗೆ ಹ್ಯಾರಾಸ್ಮೆಂಟ್ ಕೊಡ್ತಾ ಇದ್ದಾರೆ, ಬೇಗ ಬನ್ನಿ ಎಂದು ಕಾಲ್ ಬರ್ತಾ ಇದೆ. ತಕ್ಷಣ ಅಲ್ಲಿ ಬ್ರಹ್ಮಾವರ ಸ್ಟೇಷನ್ ಸಿಬ್ಬಂದಿಗಳು ಅಲ್ಲಿ ಹೋಗಿ ವೆರಿಫೈ ಮಾಡಿದಾಗ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಇವರಿಗೆ ಲೇಡಿಗೆ ತೊಂದರೆ ಮಾಡ್ತಾ ಇರೋದು ಕಂಡು ಬಂದಿದೆ. ತಕ್ಷಣ ಅವರು ಅವಳನ್ನು ಕರ್ಕೊಂಡು ಸ್ಟೇಷನ್ಗೆ ಬಂದಿದ್ದಾರೆ. ಇಮಿಡಿಯೇಟ್ಲಿ ಅವರು ದೂರುದಾರರು ಯಾರಿದ್ದಾರೆ ಲೇಡಿ ಮತ್ತು ಅವರ ತಮ್ಮನ ಜೊತೆಗೆ ಒಂದು 5 ಮಿನಿಟ್ಸ್ನಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದು ನನಗೂ ಮತ್ತು ನನ್ನ ಮಕ್ಕಳಿಗೂ ಮನೆಯೊಳಗೆ ನುಗ್ಗಿ ಹ್ಯಾರಾಸ್ಮೆಂಟ್ ಕೊಟ್ಟಿದ್ದಾರೆ ಎಂದು ಒಂದು ದೂರು ಕೊಟ್ಟಿದ್ದಾರೆ. ಇದರ ಮೇಲೆ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗುತ್ತದೆ. ನಂತರ ಅವರನ್ನು ಲಾಕಪ್ನಲ್ಲಿ ಇಡಲಾಗಿದೆ. ಲಾಕಪ್ನಲ್ಲಿ ಇಟ್ಟ ಮೇಲೆ ನೈಟ್ ಸೆಂಟ್ರಿ ಅವರು ಸುಮಾರು ಒಂದು 3:45ಗೆ ನೋಡ್ತಾ ಇದ್ದಾರೆ. ಅವರು ಆರೋಪಿಯವರು ಅಲ್ಲಿಯೇ ಕೂತು ಪಕ್ಕದಲ್ಲಿರೋ ಗೋಡೆಗೆ ತಲೆಯನ್ನು ತಾಗಿಸಿ ಅಲ್ಲಿ ಇರೋದು ಕಂಡು ಬಂದಿದೆ. ತಕ್ಷಣ ಅವರು ಸಬ್ ಇನ್ಸ್ಪೆಕ್ಟರ್ಗೆ ಮತ್ತು ಆ್ಯಂಬುಲೆನ್ಸ್ಗೆ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಇನ್ಫಾರ್ಮ್ ಮಾಡಿದ ಮೇಲೆ ಆ್ಯಂಬುಲೆನ್ಸ್ ಸ್ಟಾಫ್ ಬಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಬ್ರಹ್ಮಾವರಗೆ ಅವರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಶಿಫ್ಟ್ ಮಾಡಿದ ಮೇಲೆ ಅಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಇವರು ಬ್ರಾಡ್ ಡೆಡ್ ಎಂದು ಒಂದು ಇಂಟಿಮೇಷನ್ ಪೊಲೀಸ್ ಸ್ಟೇಷನ್ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಅವರು ಯಾರೆಂದು ವೆರಿಫೈ ಮಾಡಿದಾಗ ಆರೋಪಿ ಅವರು ಬಿಜು ಮೋಹನ್, ಸುಮಾರು 45 ವರ್ಷ, ಕೊಲ್ಲಂನವರು, ಇಲ್ಲಿ ಕೂಲಿ ಕೆಲಸಕ್ಕೆ ಬಂದಿದ್ದಾರೆ ಎಂದು ಗೊತ್ತಾಗಿದೆ. ಈಗಾಗಲೇ ಅವರು ರಿಲೇಟಿವ್ಸಿಗೆ ಇಂಟಿಮೇಟ್ ಮಾಡಲಾಗಿದೆ. ಅವರು ಕೊಲ್ಲಂನಿಂದ ಬರ್ತಾ ಇದ್ದಾರೆ. ಅವ್ರು ಬಂದು ಏನು ದೂರು ಕೊಡ್ತಾರೋ ಅದರ ಮೇಲೆ ಮುಂದಿನ ಕ್ರಮ ತಗೊಳ್ಳಲಾಗ್ಬೋದು. ಮತ್ತು ಇದು ಲಾಕಪ್ ಡೆತ್ ಪ್ರಕರಣ ಇರುವುದರಿಂದ ಇದು CID ತನಿಖೆಗೆ ಹೋಗುತ್ತೆ. ಮತ್ತು ಅದು ಪ್ರೊಸೀಜರ್ಸ್ ಪೋಸ್ಟ್ಮಾರ್ಟಮ್ 2 ತಂಡಗಳು ಮಾಡೋದು ಮತ್ತು ಪೋಸ್ಟ್ಮಾರ್ಟಮನ್ನು ವಿಡಿಯೋ ರೆಕಾರ್ಡ್ ಮಾಡೋದು ಮತ್ತು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರು ಇನ್ಕ್ವೆಸ್ಟ್ ಮಾಡೋದು, ಈ ಪ್ರೊಸೀಜರ್ಸ್ ಎಲ್ಲ ಕಾನೂನಾತ್ಮಕವಾಗಿ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು.